ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೋಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೋಡಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮಾತ್ರ ಒಂದು ಬೆಂಕಿ ಆಪ್ ಇದೆ ಫ್ರೆಂಡ್ಸ್. ಈ ಒಂದು ಆ್ಯಪ್ನ ನೀವು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆಂದರೆ ಈ ಒಂದು ಆ್ಯಪ್ನಲ್ಲಿ ನಿಮಗೆ ಜಸ್ಟ್ ಏನೂ ಬೇಕಾಗಿಲ್ಲ. ನಿಮ್ಮ ಕೈಯಲ್ಲಿ ಒಂದು ಆಧಾರ್ ಕಾರ್ಡ್ ಇದ್ದರೆ ಜಸ್ಟ್ ನೀವು 200 ಹಿಡಿದು ನಿಮಗೆ 250ವರೆಗೆ ಅರ್ನಿಂಗ್ಸ್ ಆಗುತ್ತೆ ಫ್ರೆಂಡ್ಸ್. ಅಂದರೆ 200 ರೂಪಾಯಿಂದ ಹಿಡಿದು 250 ರೂಪಾಯಿವರೆಗೆ ಅರ್ನಿಂಗ್ಸ್ ಆಗುತ್ತೆ. ನಾನು ನಿಮಗೆ 100% ಕೊಡ್ತೀನಿ ಫ್ರೆಂಡ್ಸ್. ನಿಮಗೆ ಪ್ರಾಫಿಟ್ ಆಗುತ್ತೆ. ಪ್ರಾಫಿಟ್ ಆಗಲಿಲ್ಲಪ್ಪ ಅಂದರೆ ನನ್ನ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಫಸ್ಟೇ ಹೇಳ್ಬಿಡ್ತಾ ಇದ್ದೀನಿ, ಪ್ರಾಫಿಟ್ ಆಗಲಿಲ್ಲಪ್ಪ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅಂದರೆ ನಿಮಗೆ ಪೇಮೆಂಟ್ ಪ್ರೂಫ್ ಕೂಡ ನಿಮಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಸ್ಕ್ರೀನ್ಶಾಟನ್ನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡ್ಕೊಳ್ಬೋದು. ಜಸ್ಟ್ ನನಗೆ ಈ ಒಂದು ಆ್ಯಪ್ನಿಂದ 450 ರೂಪೀಸ್ ಅರ್ನಿಂಗ್ಸ್ ಆಗಿದೆ ಫ್ರೆಂಡ್ಸ್. ನಿಮಗೆ ಎರಡೂ ಪ್ರೂಫ್ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಬೇಕಾದರೆ ಇನ್ನೊಮ್ಮೆ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ನೀವು ಹೋಗಿ ನೋಡ್ಕೊಳ್ಬೋದು. ಅಂದರೆ ಈ ಒಂದು ಅರ್ನಿಂಗ್ ಆ್ಯಪ್ನಿಂದ ನೀವು ಜಸ್ಟ್ ಒಂದು KYC ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಜಸ್ಟ್ ಏನೂ ಇಲ್ಲ ಫ್ರೆಂಡ್ಸ್, ಅದು KYC ಅಂತೂ ಜಸ್ಟ್ ನಿಮಗೆ ಯಾವುದೇ ರೀತಿಯಂಥ ಪ್ರಾಬ್ಲಮನ್ನು ಕೊಡೋದಿಲ್ಲ. ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ, ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ಗೆ ಒಂದು OTP ಬರುತ್ತೆ. ಒಂದು OTPನ ಹಾಕ್ಸಿದ್ರೆ ನಿಮಗೆ ತಕ್ಷಣ ಬಂದುಬಿಟ್ಟು KYC ವೆರಿಫಿಕೇಷನ್ ಆಗುತ್ತೆ. ಆಗ ನೀವು ಜಸ್ಟ್ ಅಮೌಂಟ್ನ ಪಡೆದ್ರಿ ಅಂತ ತಿಳ್ಕೊಂಡ್ಬಿಡಿ ಫ್ರೆಂಡ್ಸ್. ಅಂದರೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಬೇಕು. ಇಲ್ಲಾಂದರೆ ನಿಮಗೆ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿಯಂಥ ಒಂದು ಪ್ರಾಬ್ಲಮ್ ಆದರೆ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮಾತ್ರ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ. ಜಸ್ಟ್ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿ ನನಗೆ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಿಮಗೆ ಜಸ್ಟ್ ಈ ಒಂದು ಆ್ಯಪ್ನಿಂದ 100% ಪೇಮೆಂಟ್ ರಿಸೀವ್ ಆಗುತ್ತೆ ಫ್ರೆಂಡ್ಸ್. ಜಾಸ್ತಿ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಈ ಒಂದು ವಿಡಿಯೋ ಬಂದುಬಿಟ್ಟು ಹೆವಿ ಲೆಂತ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ಸ್ತಾರೆ ಒಂದು ಲೈಕ್ ಕೂಡ ಮಾಡಿ. ಈ ವಿಡಿಯೋಗೆ ಎಲ್ಲರೂ ಕೂಡ ಲೈಕ್ ಮಾಡಲೇಬೇಕು ಫ್ರೆಂಡ್ಸ್, ಯಾಕಂದರೆ 100% ಜೆನ್ಯೂನ್ ಆ್ಯಪ್ ಇದೆ. ಜಸ್ಟ್ ಏನೂ ಇಲ್ಲ, ಈ ಒಂದು ವಿಡಿಯೋನ ಮಾಡಲಿಕ್ಕೆ ನಾನು ಭಾಳ ಕಷ್ಟಪಟ್ಟಿದ್ದೀನಿ. ಯಾಕೆಂದರೆ ಪಿನ್ ಟು ಪಿನ್ ನಿಮಗೆ ತಿಳಿಸ್ಕೊಡ್ಬೇಕಲ್ವಾ. ಅಂದರೆ ಸ್ವಲ್ಪ ಸ್ಕ್ರೀನ್ ರೆಕಾರ್ಡ್ ಮಾಡಬೇಕು, ಕಟ್ ಮಾಡಬೇಕು, OTP ಬರುತ್ತೆ ಅಲ್ವಾ ನೋಡಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಪ್ರಾಬ್ಲಮ್ ಆಗಿದೆ ಫ್ರೆಂಡ್ಸ್. ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ತಾರೆ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ನೋಡಿ, ನಿಮಗೆ ಈ ಒಂದು ಆ್ಯಪ್ನ ನಾನು ಜಸ್ಟ್ ಓಪನ್ ಮಾಡ್ಕೊಳ್ತೀನಿ. ಈ ಒಂದು ಆ್ಯಪ್ನಿಂದ ಬಂದುಬಿಟ್ಟು ನಿಮಗೆ ಸೈನ್ ಅಪ್ ಆಗೋದು ಅಂತ ತುಂಬ ಸುಲಭ ಇದೆ. ಈ ಒಂದು ಆ್ಯಪ್ನ ಲಿಂಕನ್ನು ಬಂದುಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಜಸ್ಟ್ ಏನೂ ಇಲ್ಲ ಫ್ರೆಂಡ್ಸ್, ಇಲ್ಲಿ ನೋಡ್ಕೋಬೋದು ನಿಮಗೆ ಯಾವ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗ್ತಾ ಇದೆ ಅಂತ ನೀವೇ ನೋಡ್ಕೊಳ್ಳಿ. ಜಸ್ಟ್ ಏನೂ ಇಲ್ಲ, ನಾನು ಇದರಲ್ಲಿ ನಿಮಗೆ ಏನು ಸಜೆಸ್ಟ್ ಮಾಡ್ತೀನಪ್ಪ ಅಂದರೆ ಇಮೇಲ್ ID ಮೂಲಕ ಕೂಡ ರಿಜಿಸ್ಟರ್ ಆಗ್ಬೋದು. ಹಾಗೆ ನೀವು ಇದರಲ್ಲಿ ನಿಮ್ಮ ಫೋನ್ ನಂಬರ್ ಮೂಲಕ ಕೂಡ ರಿಜಿಸ್ಟರ್ ಆಗ್ಬೋದು. ಇಲ್ಲಿ ಜಸ್ಟ್ ನೋಡ್ಕೋಬೋದು, ನಿಮಗೆ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ನಲ್ಲಿ. ಏನೂ ಇಲ್ಲ ಫ್ರೆಂಡ್ಸ್, ನಿಮ್ಮ ಒಂದು ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮಗೆ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ನೀವು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಆ ಒಂದು ಪಾಸ್ವರ್ಡ್ನ ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಫ್ರೆಂಡ್ಸ್, ಯಾರಿಗೂ ಕೂಡ ಶೇರ್ ಮಾಡಲಿಕ್ಕೆ ಹೋಗಬೇಡಿ. ಜಸ್ಟ್ ಅಲ್ಲಿ ನೋಡ್ಕೋಬೋದು, ನಿಮಗೆ ಒಂದು ಪಾಸ್ವರ್ಡ್ನ ನಾನು ತೋರಿಸ್ತಾ ಇದ್ದೀನಿ. ಜಸ್ಟ್ ಆ ಒಂದು ಪಾಸ್ವರ್ಡ್ನ ಅಂದರೆ ನಿಮಗೆ ಯಾವ ರೀತಿ ಒಂದು ಪಾಸ್ವರ್ಡ್ ಬೇಕು ಆ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ, ಅಲ್ಲಿ ಒಂದು ಸೆಟ್ನ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅಲ್ಲಿ ನಿಮಗೆ ರೆಡ್ ಕಲರಲ್ಲಿ ಬಂದಿದೆ ನೋಡಿ, ಅಲ್ಲಿ ಒಂದು ಟಿಕ್ ಮಾರ್ಕ್ ಇರುತ್ತೆ. ಆ ಒಂದು ಟಿಕ್ ಮಾರ್ಕ್ ಮೇಲೆ ನೀವು ರೈಟ್ ಕೊಟ್ಟು ಆಮೇಲೆ ನೀವು ಕನ್ಫರ್ಮ್ ಪರ್ಸನಲ್ ಅಕೌಂಟ್ ಅಂತ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ಕೋಬೋದು, ನಾನು ಜಸ್ಟ್ ಪರ್ಸನಲ್ ಅಕೌಂಟ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಏನೂ ಇಲ್ಲ, ನೀವು ಗೆಟ್ OTP ಅಂತ ಕೊಡಬೇಕಾಗುತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅದನ್ನು ಹಾಕಿ ಸಬ್ಮಿಟ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಅಲ್ಲಿ ನೋಡ್ಕೋಬೋದು, ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಕೋಬೋದು, ನಿಮಗೆ ನಾನು ತೋರಿಸ್ತಾ ಇದ್ದೀನಿ, ಸಬ್ಮಿಟ್ ಅಂತ ಕೊಡ್ತೀನಿ. ಜಸ್ಟ್ ಏನೂ ಇಲ್ಲ, ಅಲ್ಲಿ ನೋಡ್ಕೋಬೋದು ನಿಮಗೆ ಫೋನ್ ನಂಬರ್ ವೆರಿಫೈಡ್ ಅಂತ ಬಂತು. ಈಗ ನೋಡ್ಕೋಬೋದು, ನಿಮಗೆ ಜಸ್ಟ್ ಒಂದು ವೆಬ್ಸೈಟ್ಗೆ ಹೋಗುತ್ತೆ, ಅಲ್ಲಿಂದ ನೀವು ಜಸ್ಟ್ ಸೈನ್ ಅಪ್ ಆಗಬೇಕಾಗುತ್ತೆ. ಅಲ್ಲಿ ನೋಡ್ಕೋಬೋದು ಬೈನಾನ್ಸ್ ಅಂತ ಹೇಳಿ ಫ್ರೆಂಡ್ಸ್, ಈ ಒಂದು ಆ್ಯಪ್ನ ಹೆಸರು ಬಂದ್ಬಿಟ್ಟು. ಇದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಜಸ್ಟ್ ಇಲ್ಲಿ ನೋಡ್ಕೋಬೋದು, ನಿಮಗೆ ಅಕೌಂಟ್ ಕ್ರಿಯೇಟೆಡ್ ಅಂತ ಬರ್ತಾ ಇದೆ, ವೆರಿಫೈ ನಾವು ಅಂತ ಕೊಡಬೇಕಾಗುತ್ತೆ. ಅಲ್ಲಿ ಜಸ್ಟ್ ನೋಡ್ಕೋಬೋದು, ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಸ್ಕ್ರೀನಲ್ಲಿ, ಗೊತ್ತಾಗೋದಿಲ್ಲ ಅಂತ ಹೇಳಿ. ಅಲ್ಲಿ ನೋಡ್ಕೋಬೋದು, ನಿಮಗೆ ಪಿನ್ ಟು ಪಿನ್ ಡೀಟೇಲ್ಸ್ನ ನಾನು ನಿಮಗೆ ತೋರಿಸಿದ್ದೀನಿ. ಅಲ್ಲಿ ನೋಡ್ಕೋಬೋದು ವೆರಿಫೈ ನಾವು ಅಂತ ಕೊಡಬೇಕಾಗುತ್ತೆ. ವೆರಿಫೈ ನಾವು ಅಂತ ಕೊಟ್ಟರೆ ಜಸ್ಟ್ ಏನೂ ಇಲ್ಲ ಫ್ರೆಂಡ್ಸ್, ಅಲ್ಲಿ ನೋಡ್ಕೋಬೋದು ನಿಮಗೆ ಲೋಡಿಂಗ್ ಆಗ್ತಾ ಇದೆ. ಜಸ್ಟ್ ಏನೂ ಇಲ್ಲ, ಇಲ್ಲಿ ನೋಡ್ಕೋಬೋದು ನಿಮಗೆ ಸೆಲೆಕ್ಟ್ ಕಂಟ್ರಿ ಆಫ್ ನೋಡಿ, ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಜಸ್ಟ್ ಅದು ಕುಂತಿರುತ್ತೆ, ಅಂದರೆ ಇಂಡಿಯಾನೇ ಕುಂತಿರುತ್ತೆ. ನಿಮಗೆ ಬೇರೆ ಒಂದು ಕಂಟ್ರಿ ಇದ್ದರೆ ಸೆಲೆಕ್ಟ್ ಕೂಡ ಮಾಡ್ಕೊಳ್ಳಿ. ಏನೂ ಇಲ್ಲ, ಇಂಡಿಯಾ ಅಂತ ಇರುತ್ತೆ, ಇಂಡಿಯಾನೇ ಇರುತ್ತೆ. ಆಮೇಲೆ ನೀವು ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಅಲ್ಲಿ ನೋಡ್ಕೋಬೋದು, ಜಸ್ಟ್ ಏನೂ ಇಲ್ಲ ಫ್ರೆಂಡ್ಸ್, ಈ ರೀತಿಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಪರ್ಸನಲ್ ಇನ್ಫಾರ್ಮೇಷನ್ ಅಂತ ಬರುತ್ತೆ ಫ್ರೆಂಡ್ಸ್. ಈಗ ನೋಡ್ಕೋಬೋದು, ನಿಮಗೆ ಅಲ್ಲಿ ನೋಡ್ಕೋಬೋದು ನಿಮಗೆ ಇಂಡಿಯಾ ಅಂತ ಬರ್ತಾ ಇದೆ. ನಿಮ್ಮ ಒಂದು ಫುಲ್ ನೇಮ್ ಬಂದುಬಿಟ್ಟು ಅಲ್ಲಿ ನೋಡ್ಕೋಬೋದು, ನಿಮಗೆ ಸ್ಕ್ರೀನಲ್ಲಿ ಒಂದು ಇಂಟರ್ಫೇಸ್ ಓಪನ್ ಆಗ್ತಾ ಇದೆ. ಏನಪ್ಪ ಅಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನಲ್ಲಿ ಏನು ನೇಮ್ ಇರುತ್ತೆ ಅದನ್ನೇ ನೀವು ಕರೆಕ್ಟಾಗಿ ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಪರ್ಫೆಕ್ಟ್ಲಿ ಏನೋ ಒಂದು ನೇಮ್ ಇರುತ್ತೆ, ಆ ಒಂದು ನೇಮ್ನ ನೀವು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಜಸ್ಟ್ ನಿಮ್ಮ ಒಂದು ನೇಮ್ನ ಎಂಟರ್ ಮಾಡಿ ಆಮೇಲೆ ಡೇಟ್ ಆಫ್ ಬರ್ತ್ನ ನೀವು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ಕೋಬೋದು, ನಿಮಗೆ ಸ್ಕ್ರೀನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಅಲ್ಲಿ ನೋಡ್ಕೋಬೋದು, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ಈ ಒಂದು ವಿಡಿಯೋ ನಾನು ಫಸ್ಟು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಅಮೌಂಟ್ ಬರುತ್ತೆ ಅಲ್ವಾ ಅಂತ ಹೇಳಿ ಮಾಡಿ ಆಮೇಲೆ ನಾನು ಇದರಲ್ಲಿ ಮಾತಾಡ್ತಾ ಇದ್ದೀನಿ. ಜಸ್ಟ್ ನಿಮಗೆ ಹಿಂದೆ ಮುಂದೆ ಆದರೆ ಕ್ಷಮಿಸಿ. ಜಸ್ಟ್ ನೋಡ್ಕೋಬೋದು, ಅಲ್ಲಿ ನಿಮಗೆ ಯಾವ ರೀತಿ ಒಂದು ನಾನು ನನ್ನ ಒಂದು ನೇಮ್ನ ಸೆಟ್ ಮಾಡಿ ಆಮೇಲೆ ನನ್ನ ಒಂದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿದ್ದೀನಿ. ಜಸ್ಟ್ ಏನೂ ಇಲ್ಲ, ಆಮೇಲೆ ಕಂಟಿನ್ಯೂ ಅಂತ ಕೊಟ್ಟರೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಕೋಬೋದು, ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗ್ತಾ ಇದೆ. ಪರ್ಸನಲ್ ಇನ್ಫಾರ್ಮೇಷನ್ ಅಂತ ಬರುತ್ತೆ ಫ್ರೆಂಡ್ಸ್. ಅಲ್ಲಿ ನಿಮಗೆ ಬಂದುಬಿಟ್ಟು
ನಿಮ್ಮೊಂದು ಮನೆ ನೇಮ್ನ ನೀವು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ, ನಿಮ್ಮೊಂದು ಲಾಸ್ಟ್ ನೇಮ್ನ ಎಂಟರ್ ಮಾಡಬೇಕಾಗುತ್ತೆ. ಅಲ್ಲಿ ನೋಡ್ಕೋಬೋದು ನಾನು ಎಂಟರ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮೊಂದು ಪಿನ್ ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ. ಜಸ್ಟ್ ಏನೂ ಅಲ್ಲ, ನಿಮ್ಮೊಂದು ಪಿನ್ ಕೋಡ್ನ ಎಂಟರ್ ಮಾಡಿ ನಿಮಗೆ ನಿಯರ್ ಆಗಿರುವಂಥ ಒಂದು ಸಿಟಿನ ಎಂಟರ್ ಮಾಡಬೇಕಾಗುತ್ತೆ. ಜಸ್ಟ್ ನೋಡ್ಕೋಬೋದು ಸಿಟಿನ ಕೂಡ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಜಸ್ಟ್ ಫ್ರೆಂಡ್ಸ್ ನೋಡ್ಕೋಬೋದು, ಅಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ ನಂಬರ್ ನಾನು ಎಂಟರ್ ಮಾಡ್ತೀನಿ. ಜಸ್ಟ್ ನೋಡ್ಕೋಬೋದು ಪ್ಯಾನ್ ಕಾರ್ಡ್ ನಂಬರ್ ಕೂಡ ಎಂಟರ್ ಮಾಡಿದ್ದೀನಿ. ಆಮೇಲೆ ಕಂಟಿನ್ಯೂ ಅಂತ ಇಂಟರ್ಫೇಸ್ ಬರ್ತಾ ಇದೆ, ನೋಡ್ಕೋಬೋದು ನಿಮಗೆ ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಅಲ್ಲಿ ನಾನು ಪ್ಯಾನ್ ಕಾರ್ಡ್ ನಂಬರ್ನ ಸ್ವಲ್ಪ ತಪ್ಪು ಹಾಕಿದ್ದೆ, ಅದನ್ನು ಜಸ್ಟ್ ನಾನು ತಿದ್ಕೊಂಡಿದ್ದೀನಿ. ನೀವೇ ನೋಡ್ಕೋಬೋದು, ಕಂಟಿನ್ಯೂ ಅಂತ ಕೊಡ್ತೀನಿ. ನೋಡ್ಕೋಬೋದು ಫ್ರೆಂಡ್ಸ್, ಅಲ್ಲಿ ಪ್ಲೀಸ್ ಎಂಟರ್ ವ್ಯಾಲಿಡ್ ನಂಬರ್ ಅಂತ ಬರ್ತಾ ಇದೆ. ಅಂದರೆ ನಾನು ಜಸ್ಟ್ ಒಂದು ಪ್ಯಾನ್ ಕಾರ್ಡ್ ನಂಬರ್ ತಪ್ಪು ಹಾಕಿದ್ದೆ, ಅದನ್ನು ಕೂಡ ನಾನು ತಿದ್ಕೊಂಡಿದ್ದೀನಿ. ನೋಡ್ಕೋಬೋದು ನಿಮಗೆ ಕಂಟಿನ್ಯೂ ಅಂತ ಕೊಡ್ತೀನಿ. ಈಗ ನೋಡ್ಕೋಬೋದು ನಿಮಗೆ ಅಲ್ಲಿ ವೆರಿಫೈಯಿಂಗ್ ಅಂತ ಬರ್ತಾ ಇದೆ, 20 ಸೆಕೆಂಡ್ಸ್ ಅಂತ ಬರ್ತಾ ಇದೆ. ನಿಮಗೆ ಮಾತುಗಳು ಯಾಕೆ ಹಿಂದೆ ಮುಂದೆ ಆಗುತ್ತೆ ಅಂದರೆ ಫ್ರೆಂಡ್ಸ್, ನಾನು ಈ ಒಂದು ವಿಡಿಯೋನ ಸ್ಕ್ರೀನ್ ರೆಕಾರ್ಡ್ ಮಾಡಿ ಆಮೇಲೆ ಮಾತಾಡ್ತಾ ಇದ್ದೀನಿ. ಈಗ ನೋಡ್ಕೋಬೋದು ನಿಮಗೆ ಐಡೆಂಟಿ ವೆರಿಫಿಕೇಷನ್ ಅಂತ ಬರುತ್ತೆ. ಜಸ್ಟ್ ನೀವು ಇಲ್ಲಿ ಡಿಜಿಟಲ್ ಲಾಕರ್ ಥ್ರೂ ಆದರೂ ನೀವು ವೆರಿಫಿಕೇಷನ್ನ ಮಾಡ್ಕೊಳ್ಬೋದು. ಇಲ್ಲಾಂದರೆ ನಿಮ್ಮೊಂದು ಇಮೇಜ್ ಐ ಡಿ ನಿಮ್ಮೊಂದು ಆಧಾರ್ ಕಾರ್ಡ್ ಫೋಟೋ ಹೊಡೆದು ಕೂಡ ನೀವು ವೆರಿಫಿಕೇಷನ್ನ ಮಾಡ್ಕೊಳ್ಬೋದು. ನನ್ನ ಒಂದು ಸಜೆಸ್ಟ್ ಬಂದುಬಿಟ್ಟು ಡಿಜಿಟಲ್ ಲಾಕರ್ ಥ್ರೂ ಹೋಗಿ, ಅಂದರೆ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿದರೆ ಜಸ್ಟ್ ನಿಮಗೊಂದು OTP ಬರುತ್ತೆ, ಆ ಒಂದು OTPನ ಎಂಟರ್ ಮಾಡಿದರೆ ಮುಗಿಯುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಕೋಬೋದು ನಿಮಗೆ ಐಡೆಂಟಿ ವೆರಿಫಿಕೇಷನ್, ಇದು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಇಮೇಜ್ ಎಂಟರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ಒಂದು ಕ್ಯಾಮ್ರಾದಿಂದ ನೀವು ಒಂದು ಫೋಟೋನ ಕ್ಯಾಪ್ಚ್ ಮಾಡಿ ಜಸ್ಟ್ ಅದರಲ್ಲಿ ನೀವು ಆ್ಯಡ್ ಮಾಡಿದರೆ ನಿಮ್ಮೊಂದು ಐಡೆಂಟಿ ವೆರಿಫಿಕೇಷನ್ ಆಗುತ್ತೆ. ಈಗ ನಾನು ಡಿಜಿಟಲ್ ಲಾಕರ್ ಥ್ರೂ ಹೋಗಿ ವೆರಿಫಿಕೇಷನ್ ಮಾಡ್ತೀನಿ, ನೀವೇ ನೋಡ್ಕೊಳ್ಳಿ. ಇಲ್ಲಿ ಜಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮಗೆ ಫಸ್ಟೇ ಹೇಳ್ಬಿಡ್ತಾ ಇದ್ದೀನಿ, ನನ್ನ ಮಾತುಗಳು ಹಿಂದೆ ಮುಂದೆ ಆಗ್ಬೋದು. ಇಲ್ಲಿ ನೋಡ್ಕೋಬೋದು ನನ್ನ ಒಂದು ಆಧಾರ್ ಕಾರ್ಡ್ ನಂಬರ್ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಜಸ್ಟ್ ಇನ್ನೂ ಎಲ್ಲ ನಿಮಗೆ ಅದೇ ಒಂದು ಆ್ಯಪ್ನಲ್ಲಿ ಈ ರೀತಿ ಡಿಜಿಟಲ್ ಹಾಕೊಡ್ತಾರೆ. ನಿಮಗೆ ಒಂದು OTP ಬರುತ್ತೆ, ಆ ಒಂದು OTPನ ಎಂಟರ್ ಮಾಡಿದರೆ ಮುಗಿತು. ಅಲ್ಲಿ ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ. ಜಸ್ಟ್ ನೋಡ್ಕೋಬೋದು, ನಿಮಗೆ ಒಂದು OTPನ ಎಂಟರ್ ಮಾಡ್ತೀನಿ. ನನಗೆ ಒಂದು OTP ಬಂದರೆ ಆ ಒಂದು OTPನ ನಾನಲ್ಲಿ ಎಂಟರ್ ಮಾಡ್ತೀನಿ. ಜಸ್ಟ್ ನೋಡ್ಕೋಬೋದು ನಿಮಗೆ OTP ಕೂಡ ನನಗೆ ಬಂದಿದೆ, ಅದನ್ನು ಕೂಡ ಎಂಟರ್ ಮಾಡಿ ಜಸ್ಟ್ ನೋಡ್ಕೋಬೋದು ನಿಮಗೆ ಕಂಟಿನ್ಯೂ ಅಂತ ಕೊಡ್ತೀನಿ. ನೋಡ್ಕೋಬೋದು ಫ್ರೆಂಡ್ಸ್, ಅಲ್ಲಿ ಲೋಡಿಂಗ್ ಆಗ್ತಾಯಿದೆ, ಸ್ವಲ್ಪ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಬಂದುಬಿಟ್ಟು ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಅಲ್ಲಿ ನೋಡ್ಕೋಬೋದು ನಿಮಗೆ ಅಲೋ ಅಂತ ಇರುತ್ತೆ ಫ್ರೆಂಡ್ಸ್. ಅಲೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಜಸ್ಟ್ ನೋಡ್ಕೋಬೋದು ನಿಮಗೆ ಲೋಡಿಂಗ್ ಆಯಿತು, ಅಲೋ ಮೇಲೆ ಕೊಟ್ಟಿದ್ದೆ, ಅದು ಬಂದುಬಿಟ್ಟು ನನಗೆ ಈಗ ಸಕ್ಸಸ್ ಆಗುತ್ತೆ. ಇಲ್ಲಿ ನೋಡ್ಕೋಬೋದು ನಿಮಗೆ ಥ್ಯಾಂಕ್ ಯು ಅಂತ ಬರ್ತಾ ಇದೆ ಫ್ರೆಂಡ್ಸ್. ಈಗ ಏನೂ ಎಲ್ಲ ಜಸ್ಟ್ ನಿಮಗೆ ಅಪ್ಡೇಟ್ ಅಂದರೆ ಅಂಡರ್ ರಿವ್ಯೂ ಅಂತ ಬರುತ್ತೆ ಫ್ರೆಂಡ್ಸ್. ನಿಮ್ಮೊಂದು ಆಧಾರ್ ಕಾರ್ಡ್ ಅಂದರೆ ನಿಮ್ಮೊಂದು ವೆರಿಫಿಕೇಷನ್ ಅಪ್ಡೇಟ್ ಆಗಬೇಕಪ್ಪ ಅಂದರೆ ಒಂದು 5 ನಿಮಿಷವರೆಗೆ ಅಂದರೆ 5 ಮಿನಿಟ್ವರೆಗೆ ನಿಮಗೆ ವೆರಿಫಿಕೇಷನ್ ಆಗುತ್ತೆ. ಜಸ್ಟ್ ಏನೂ ಇಲ್ಲ ವೆರಿಫೈ ಐಡೆಂಟಿ ಅಂತ ಬರ್ತಾ ಇದೆ, ಅಲ್ಲಿ ನೋಡ್ಕೋಬೋದು ನಿಮಗೆ ವೆರಿಫೈ ಆಗುತ್ತೆ. ನೀವು ಏನೂ ಇಲ್ಲ ಯಾವ ರೀತಿ ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕಪ್ಪ ಅಂದರೆ ನೀವು ಹೋಗಿ ನಿಮ್ಮೊಂದು ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಬೈನಾನ್ಸ್ ಅಕೌಂಟ್ ಅಂತ ಎಂಟರ್ ಮಾಡಬೇಕಾಗುತ್ತೆ. ಅಲ್ಲಿ ಜಸ್ಟ್ ಏನೂ ಇಲ್ಲ ಬೈನಾನ್ಸ್ ಅಕೌಂಟ್ ಅಂತ ಸರ್ಚ್ ಮಾಡಿದರೆ ಅಲ್ಲಿ ಬರುತ್ತೆ. ಜಸ್ಟ್ ಏನೂ ಇಲ್ಲ ನೀವು ಆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಈ ರೀತಿಯಾಗಿ ನಾನು ನಿಮಗೆ ಹಾಗೆ ಫಸ್ಟ್ ಹೇಳ್ಬಿಟ್ಟಿದ್ದೆ ನೋಡಿ, ಒಂದು ಲಾಕ್ನ ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅಂತ ಹೇಳಿ ಅದನ್ನು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಫಸ್ಟೇ ಎಂಟರ್ ಮಾಡಬೇಕಾಗುತ್ತೆ. ಈಗ ನಿಮಗೆ ಮತ್ತೆ ಒಂದು ವೆರಿಫಿಕೇಷನ್ ಕೋಡ್ ಬರುತ್ತೆ, ಅದನ್ನು ಜಸ್ಟ್ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಕೋಬೋದು ನಿಮಗೆ ಸೆಕ್ಯೂರಿಟಿ ವೆರಿಫಿಕೇಷನ್ ಅಂತ ಬರ್ತಾ ಇದೆ. ಈಗ ನೋಡ್ಕೋಬೋದು ಓಕೆ ಅಂತ ಇಂಟರ್ಫೇಸ್ ಬರ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಓಕೆ ಅಂತ ಇಂಟರ್ಫೇಸ್ ಬರ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಜಸ್ಟ್ ಏನೂ ಇಲ್ಲ ನಿಮಗೆ ಈ ಒಂದು ಆ್ಯಪ್ನಲ್ಲಿ ಬಂದುಬಿಟ್ಟು ನಿಮಗೆ ವೆರಿಫಿಕೇಷನ್ ಸಕ್ಸಸ್ ಆಗಿರುತ್ತೆ. ಅಲ್ಲಿ ನೋಡ್ಕೋಬೋದು ನಿಮಗೆ ಅನ್ಎಬಲ್ ನೌ ಅಂತ ಬರ್ತಾ ಇದೆ, ಮೇ ಬಿ ಲೆಟರ್ ಅಂತ ಬರ್ತಾ ಇದೆ. ಅದ್ರ ಮೇಲೆ ಕೆಳಗಿದೆ ನೋಡಿ ನಿಮಗೆ ಮೇ ಬಿ ಲೆಟರ್ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಜಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನನ್ನ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಒಂದು ಅಕೌಂಟ್ ಬಂದುಬಿಟ್ಟು ವೆರಿಫೈಡ್ ಆಗಿದೆ ಫ್ರೆಂಡ್ಸ್, ನೀವೇ ನೋಡ್ಕೋಬೋದು ಲೈವ್ ಆಗಿ. ಜಸ್ಟ್ ಏನೂ ಇಲ್ಲ ನಿಮಗೆ 5 ನಿಮಿಷದಲ್ಲಿ ನಿಮ್ಮೊಂದು ವೆರಿಫಿಕೇಷನ್ ವೆರಿಫೈಡ್ ಆಗುತ್ತೆ. ಜಸ್ಟ್ ನಿಮಗೆ ಅಮೌಂಟ್ ಪಡೆದ್ರಿ ಅಂತ ತಿಳ್ಕೊಂಡ್ಬೇಡಿ ಫ್ರೆಂಡ್ಸ್. ನಿಮಗೆ ಯಾವ ರೀತಿ ಅಮೌಂಟ್ ಪಡೆದುಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ಏನು ಕೂಡ ತಿಳಿಯೋದಿಲ್ಲ. ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ನೀವೇ ನೋಡ್ಕೋಬೋದು. ಜಸ್ಟ್ ನಾನು ನಿಮಗೆ ಮಾತು ಹಿಂದೆ ಮುಂದೆ ಆಗ್ಬೋದು ಫ್ರೆಂಡ್ಸ್. ಅಂದರೆ ನಿಮಗೆ ಫಸ್ಟ್ ಹೇಳ್ಬಿಟ್ಟಿದ್ದೀನಿ, ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಆಮೇಲೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಇಲ್ಲಿ ನೋಡ್ಕೋಬೋದು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗ್ತಾ ಇದೆ. ಜಸ್ಟ್ ಏನೂ ಇಲ್ಲ ಫ್ರೆಂಡ್ಸ್, ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಏನೂ ಮಾಡ್ಕೊಳ್ಳೋವಾಗಿಲ್ಲ. ಬಟ್ ನಾನು ನಿಮಗೆ ಒಂದು ಟ್ರಿಕ್ನ ಹೇಳ್ಕೊಡ್ತೀನಿ. ಆ ಒಂದು ಟ್ರಿಕ್ನಿಂದ ನೀವು ಜಾಸ್ತಿ ಕೂಡ ಅಮೌಂಟ್ನ ಅರ್ನಿಂಗ್ಸ್ನ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ಕೋಬೋದು ನಿಮಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ನನ್ನ ಒಂದು ಅಕೌಂಟ್ ಬಂದುಬಿಟ್ಟು ವೆರಿಫೈಡ್ ಆಗಿದೆ. ಈಗ ಜಸ್ಟ್ ಏನೂ ಇಲ್ಲ ಫ್ರೆಂಡ್ಸ್, ನಿಮಗೆ ಈ ಒಂದು ಆ್ಯಪ್ನಲ್ಲಿ ಬೈನಾನ್ಸ್ ಲೈಟ್ ಅಂತ ಇರುತ್ತೆ ಫ್ರೆಂಡ್ಸ್. ನೀವು ಅದನ್ನು ಬೈನಾನ್ಸ್ ಪ್ರೋ ಅಂತ ಮಾಡ್ಕೊಳ್ಬೇಕು. ಅಲ್ಲಿ ನಾನು ನಿಮಗೆ ತೋರಿಸ್ತೇನೆ ನೋಡ್ಕೊಳ್ಳಿ. ಇದು ಬಂದುಬಿಟ್ಟು ಬೈನಾನ್ಸ್ ಪ್ರೋ. ನಮಗೆ ಈ ಒಂದು ಬೈನಾನ್ಸ್ ಪ್ರೋ ಆ್ಯಪ್ ಬೇಕಾಗುತ್ತೆ. ಅದು ಬಂದುಬಿಟ್ಟು ಫಸ್ಟೇ ಬೈನಾನ್ಸ್ ಲೈಟ್ ಅಂತ ಇರುತ್ತೆ. ಅದನ್ನು ನೀವು ಬೈನಾನ್ಸ್ ಪ್ರೋ ಮಾಡಿಕೊಂಡ್ರೆ ನೀವು ಈ ಒಂದು ಆ್ಯಪ್ನಿಂದ ಅರ್ನಿಂಗ್ಸ್ನ ಮಾಡ್ಬೋದು. ಸ್ಟೆಪ್ ಟು ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ನೀವು ಕ್ಲಿಯರ್ ಆಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮಾತಲ್ಲಿ ಹಿಂದೆ ಮುಂದೆ ಆಗ್ಬೋದು ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ಕೋಬೋದು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಜಸ್ಟ್ ಈ ಒಂದು ಆ್ಯಪ್ನಲ್ಲಿ ಒಂದು BSDನ ಕಲೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಕೋಬೋದು.
ಲಾಸ್ಟ್ ವ್ಯಾಲೆಟ್ ಅಂತ ಇದೆ ನೋಡಿ, ಆ ಒಂದು ವ್ಯಾಲೆಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನೋಡ್ಕೋಬೋದು ನಿಮಗೆ ಓವರ್ ರಿವ್ಯೂಸ್ ಅಂತ ಬರ್ತಾ ಇದೆ, ಹಾಗೆ ಸ್ಪಾಟ್ ಅಂತ ಬರ್ತಾ ಇದೆ, ಫಂಡಿಂಗ್ ಅಂತ ಬರ್ತಾ ಇದೆ, ಮಾರ್ಜಿನ್ ಅಂತ ಬರ್ತಾ ಇದೆ. ನೀವು ಏನಿಲ್ಲ ಜಸ್ಟ್ ಫಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನಮಗೆ ಫಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ನೀವು ಯಾವ ರೀತಿ BUSD ಕಲೆಕ್ಟ್ ಮಾಡ್ಕೊಳ್ಬೇಕಂತ ಹೇಳ್ಕೊಡ್ತೀನಿ. ಜಸ್ಟ್ ಇಲ್ಲಿ ನೋಡ್ಕೋಬೋದು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನೋಡ್ಕೋಬೋದು ನಿಮಗೆ P2P ಅಂತ ಬರ್ತಾ ಇದೆ, ಪೇ ಅಂತ ಬರ್ತಾ ಇದೆ. ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಜಸ್ಟ್ ನೀವು ಪೇ ಅಂತ ಆಪ್ಷನ್ ಬರ್ತಾ ಇದೆ ನೋಡ್ಕೊಳ್ಳಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಜಸ್ಟ್ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೋಬೋದು ಫ್ರೆಂಡ್ಸ್, ನಿಮಗೆ ಈ ರೀತಿ ಒಂದು ಬ್ಯಾನರ್ ಶೋ ಆಗ್ತಾ ಇದೆ. ಅಲ್ಲಿ ನೋಡ್ಕೋಬೋದು ನಿಮಗೆ ಕ್ರಿಪ್ಟೋ ಬಾಕ್ಸ್ ಗಿವ್ ಅವೇ ಅಂತ ಬರ್ತಾ ಇದೆ, ಅದನ್ನು ತೋರಿಸ್ತೀನಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಆ ಒಂದು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಅದು ನಿಮಗೆ ಬ್ಯಾನರ್ ಶೋ ಆಗ್ಬೋದು, ಆಗದೆ ಕೂಡ ಇರ್ಬೋದು. ಜಸ್ಟ್ ಅದು ನಿಮಗೆ ಆಗ್ತಾ ಇರುತ್ತೆ. ಜಸ್ಟ್ ಆ ಒಂದು ಆ್ಯಪ್ನ ನೀವು ಲಾಗಿನ್ ಮಾಡ್ಕೊಂಡು ವೆರಿಫೈಡ್ ಮಾಡಿದರೆ ಜಸ್ಟ್ ಒಂದೊಂದು ವೇಳೆಯಲ್ಲಿ ಅದು ಬ್ಯಾನರ್ ಶೋ ಆಗ್ತಾ ಇರೋಲ್ಲ. ಬಟ್ ಈಗಲೇ ಹೇಳ್ಬಿಡ್ತಾ ಇದ್ದೀನಿ, ಒಮ್ಮೊಮ್ಮೆ ಶೋ ಆಗ್ತಾ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ನೋಡ್ಕೋಬೋದು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಲೋಡಿಂಗ್ ಅಂತ ಬರ್ತಾ ಇದೆ. ಅಲ್ಲಿ ನೋಡ್ಕೋಬೋದು ನಿಮಗೆ ಸ್ಕ್ರೀನಲ್ಲಿ ಬರ್ತಾ ಇದೆ. ನೋಡ್ಕೋಬೋದು ಫ್ರೆಂಡ್ಸ್, ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಜಸ್ಟ್ ಏನೂ ಇಲ್ಲ, ಬೈನಾನ್ಸ್ ಪೇ ಅಂತ ಬರ್ತಾ ಇದೆ, ಕ್ರಿಪ್ಟೋ ಬಾಕ್ಸ್ ಗಿವ್ ಅವೇ ಅಂತ ಬರ್ತಾ ಇದೆ. ಈಗ ನೀವು BUSD ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಕೋಬೋದು ನಿಮಗೆ ಕಾಪಿ ಅಂತ ಬರ್ತಾ ಇದೆ ನೋಡ್ಕೊಳ್ಳಿ, ಸರ್ಪ್ರೈಸ್ ಕೋಡ್ ಅಂತ ಬರ್ತಾ ಇದೆ. ಕಾಪಿ ಅಂತ ಆಪ್ಷನ್ಸ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಜಸ್ಟ್ ಕಾಪಿ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಏನೂ ಇಲ್ಲ, ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದು ಬಂದು ಇಲ್ಲಿ ನಿಮಗೆ ಎಂಟರ್ ಆಗುತ್ತೆ. ಅಂದರೆ ಇಲ್ಲಿ ಬಂದುಬಿಟ್ಟು ನಿಮಗೆ ಪೇಸ್ಟ್ ಆಗುತ್ತೆ. ಅದನ್ನು ಕ್ಲೈಮ್ ನಾವು ಅಂತ ಕೊಡಬೇಕಾಗುತ್ತೆ. ಅಲ್ಲಿ ಕಾಪಿ ಅಂತ ಹೊಡೆದ್ರೆ ಇಲ್ಲಿ ಬಂದುಬಿಟ್ಟು ಅದು ಪೇಸ್ಟ್ ಆಗುತ್ತೆ. ಕ್ಲೈಮ್ ನಾವು ಅಂತ ಕೊಟ್ಟರೆ ಜಸ್ಟ್ ಏನೂ ಇಲ್ಲ, ಕ್ಲೈಮ್ ನಾವು ಅಂತ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಕೋಬೋದು ನಿಮಗೆ ಕಂಗ್ರ್ಯಾಚುಲೇಷನ್ ಅಂತ ಬರ್ತಾ ಇದೆ. ಇಲ್ಲಿ ನೀವು ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿದ ತಕ್ಷಣ ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದು. ಏನೂ ಇಲ್ಲ ಫ್ರೆಂಡ್ಸ್, ನೋಡ್ಕೋಬೋದು ನಿಮಗೆ KYC ವೆರಿಫಿಕೇಷನ್ ಮಾಡಿದರೆ ಅಮೌಂಟ್ ಸಿಕ್ತೆ ಅಂತ ತಿಳ್ಕೊಂಬಿಡಿ. ಯಾವುದೇ ರೀತಿ ಅಂತ ಕಷ್ಟ ಅಂತೂ ಇಲ್ಲವೆಲ್ಲ. ಈಗ ನಿಮಗೆ ಇದು ಬಂದುಬಿಟ್ಟು ನಿಮ್ಮ ಒಂದು ರಿವಾರ್ಡ್ ಸೆಂಟರಲ್ಲಿ ಇರುತ್ತೆ, ಅದನ್ನು ಯಾವ ರೀತಿ ಕ್ಲೈಮ್ ಮಾಡ್ಕೋಬೇಕಂತ ನಾನು ಹೇಳ್ಕೊಟ್ಬಿಡ್ತೀನಿ. ಈಗ ನೋಡ್ಕೋಬೋದು ನಿಮಗೆ ಇದು ಬಂದುಬಿಟ್ಟು ಓಪನ್ನ ಮಾಡ್ಕೊಂಡಿದ್ದೀರಾ, ನಿಮಗೆ ಬಂದುಬಿಟ್ಟು 3 BUSD ಸಿಗುತ್ತೆ. ಅದು ಹೆಚ್ಚು ಕೂಡ ಸಿಗ್ಬೋದು. ಜಸ್ಟ್ ನಾನು ಹೇಳ್ತಾ ಇದ್ದೀನಿ 3 ಅಂತೂ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್. ಇದರ ಬೆಲೆ ಬಂದುಬಿಟ್ಟು ಜಸ್ಟ್ ಇಲ್ಲ ಅಂದ್ರೆ ನಿಮಗೆ 225ರಿಂದ 230 ರೂಪಾಯಿವರೆಗೆ ಅರ್ನಿಂಗ್ ಆಗುತ್ತೆ. ಜಸ್ಟ್ ನೋಡ್ಕೋಬೋದು ನಿಮಗೆ 3 BUSD ಸಿಕ್ತು. ಇದರ ಬೆಲೆ ಬಂದುಬಿಟ್ಟು 230ರಿಂದ ಹಿಡಿದು 250ವರೆಗೆ ಅಮೌಂಟ್ ಸಿಗುತ್ತೆ ಫ್ರೆಂಡ್ಸ್. ಈಗ ನೋಡ್ಕೋಬೋದು ನಾನು ಬ್ಯಾಗ್ ಬರ್ತೀನಿ. ಜಸ್ಟ್ ಆ ಒಂದು BUSD ನಾನು ಯಾವ ರೀತಿ ರಿವಾರ್ಡ್ ಸೆಂಟರ್ನಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು, ಕ್ಲೈಮ್ ಮಾಡ್ಕೋಬೇಕಂತ ಹೇಳ್ಕೊಟ್ಬಿಡ್ತೀನಿ. ಜಸ್ಟ್ ಬ್ಯಾಗ್ ಬಂದಿದ್ದೀನಿ. ಅಲ್ಲಿ ನೋಡ್ಕೋಬೋದು ನಿಮಗೆ ಪ್ರೊಫೈಲ್ ಅಂತ ಆಪ್ಷನ್ಸ್ ಇದೆ ನೋಡಿ, ಅಲ್ಲಿ ಸಿಂಬಾಲ್ ಕಾಣಿಸ್ತಾ ಇದೆ ಸಂದು ಮೇಲೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈಗ ನೋಡ್ಕೋಬೋದು ನಿಮಗೆ ರಿವಾರ್ಡ್ ಸೆಂಟರ್ ಅಂತ ಆಪ್ಷನ್ ಬರ್ತಾ ಇದೆ ನೋಡಿ. ಅಲ್ಲಿ ರೆಡ್ ಕಲರಲ್ಲಿ ಒಂದು ಇದು ಬರ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೆಡ್ ಕಲರ್ ಅಂತ ಹೇಳ್ತಾ ಇಲ್ಲ, ರಿವಾರ್ಡ್ ಸೆಂಟರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಓಪನ್ ಆಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ದೀನಿ, ನೋಡ್ಕೋಬೋದು ನೀವೇ ಓಪನ್ ಆಗಿದೆ. ಜಸ್ಟ್ ಏನೂ ಇಲ್ಲ, ಅದು ಓಪನ್ ಆಗುತ್ತೆ. ಅಲ್ಲಿ ನೀವು ಕ್ಲೈಮ್ ನಾವು ಅಂತ ಕೊಡಬೇಕಾಗುತ್ತೆ. ನೋಡ್ಕೊಳ್ಬೋದು, ನಾನು ನಿಮಗೆ ತೋರಿಸ್ತೀನಿ. ನೋಡ್ಕೋಬೋದು ನಿಮಗೆ ಅಲ್ಲಿ ಲೋಡಿಂಗ್ ಆಗ್ತಾ ಇದೆ. ರಿವಾರ್ಡ್ ಸೆಂಟರ್ ಅಂತ ಬಂತು. ಈಗ ನೋಡ್ಕೋಬೋದು ನಿಮಗೆ ಜಸ್ಟ್ ಕ್ಯಾಶ್ ವೋಚರ್ ಅಂತ ಬರ್ತಾ ಇದೆ. ಅಲ್ಲಿ ನೋಡ್ಕೋಬೋದು ನಿಮಗೆ ಸಾಂದಾಗಿ ಕಾಣಿಸೋದಿಲ್ಲ ಅನಿಸುತ್ತೆ, ರೇಡಿಯಮ್ ಅಂತ ಬರ್ತಾ ಇದೆ ನೋಡ್ಕೊಳ್ಳಿ. ಅದಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ, ರೇಡಿಯಮ್ ಅಂತ ಬರ್ತಾ ಇದೆ ನೋಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿಯಾಗಿ ರೇಡಿಯಮ್ ವೋಚರ್ ಅಂತ ಬರ್ತಾ ಇದೆ. ಜಸ್ಟ್ ಅಲ್ಲಿ ಕೆಳಗೆ ಬರ್ತಾ ಇದೆ ನೋಡಿ, ರೇಡಿಯಮ್ ಅಂತ ಬರ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ರೆಡಿಯಮ್ ಆಯಿತು. ಈಗ ಏನೂ ಇಲ್ಲ, ಸಕ್ಸಸ್ಫುಲಿ ರೆಡಿಯಮ್ಡ್ ಅಂತ ಬರ್ತಾ ಇದೆ. ಜಸ್ಟ್ ಏನೂ ಇಲ್ಲ, ಇದು ಬಂದುಬಿಟ್ಟು ನಿಮಗೆ ಸ್ಪಾಟ್ ವ್ಯಾಲೆಟಲ್ಲಿ ಹೋಗಿ ಉಳಿದಿರುತ್ತೆ. ಅದನ್ನು ಯಾವ ರೀತಿ ನೀವು ಮನಿಯಾಗಿ ಕನ್ವರ್ಟ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. ನಾನು ಒಂದು ಸ್ಕ್ರೀನ್ ಶಾಟ್ನ ತೆಗೆದಿಟ್ಕೊಂಡಿದ್ದೀನಿ ಟೆಲಿಗ್ರಾಮ್ ಚಾನಲಲ್ಲಿ ಪ್ರೂಫ್ನ ಹಾಕಲಿಕ್ಕೆ. ಜಸ್ಟ್ ನೋಡ್ಕೋಬೋದು, ನಾನು ನಿಮಗೆ ಸ್ಪಾಟ್ ವ್ಯಾಲೆಟ್ನಲ್ಲಿ ಬಂದುಬಿಟ್ಟು ರಿಫ್ರೆಶ್ನ ಮಾಡ್ತೀನಿ, ಅಂದರೆ ಸ್ವಲ್ಪ ತೆಳಗೆ ಜಗ್ತೀನಿ. ಈಗ ನೋಡ್ಕೋಬೋದು ನಿಮಗೆ ತೋರಿಸ್ತಾ ಇದ್ದೀನಿ, ಯಾವುದೇ ಒಂದು ಅಮೌಂಟ್ ಇಲ್ಲ. ಈಗ ಬಂದುಬಿಟ್ಟು ಆ್ಯಡ್ ಆಯಿತು ಫ್ರೆಂಡ್ಸ್. ಏನೂ ಇಲ್ಲ, ಈ ರೀತಿಯಾಗಿ ಇದನ್ನು ಯಾವ ರೀತಿ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಂತ ಹೇಳ್ತೀನಿ. ಅಂದರೆ ಇದು ಸ್ಪಾಟ್ ವ್ಯಾಲೆಟ್ನಲ್ಲಿ ಇದೆ, ಇದನ್ನು ಕನ್ವರ್ಟ್ ಮಾಡಿಕೊಂಡು BNB ಆಗಿ ಕನ್ವರ್ಟ್ ಮಾಡಿಕೊಂಡು ಇದನ್ನು ನೀವು ಫಂಡಿಂಗ್ ವ್ಯಾಲೆಟ್ನಲ್ಲಿ ತೊಗೊಳ್ಬೇಕಾಗುತ್ತೆ. ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಕೋಬೋದು. 3 BUSD ಬಂದು ನಮಗೆ ಕಲೆಕ್ಟ್ ಆಗಿದೆ. BUSD ಬೆಲೆ ಬಂದುಬಿಟ್ಟು ಏರಿಳಿತ ಕೂಡ ಆಗ್ಬೋದು ಫ್ರೆಂಡ್ಸ್. ಈಗ ಫಸ್ಟೇ ಹೇಳ್ಬಿಡ್ತಾ ಇದ್ದೀನಿ, ಅಂದರೆ ನಿಮಗೆ ಅಮೌಂಟ್ನಲ್ಲಿ ವ್ಯತ್ಯಾಸ ಆಗ್ಬೋದು. 225 ರೂಪಾಯಿ ಸಿಗ್ಬೋದು, 230 ಸಿಗ್ಬೋದು. ನಿಮ್ಮ ಒಂದು ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೋಡ್ಕೋಬೋದು, ಅದು ಸ್ಪಾಟ್ ವ್ಯಾಲೆಟ್ನಲ್ಲಿದೆ, ಅದನ್ನು ನೀವು BNB ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ಕೋಬೋದು ನಿಮಗೆ ಕನ್ವರ್ಟ್ BNB ಅಂತ ಬರ್ತಾ ಇದೆ, ಯೆಲ್ಲೋ ಕಲರಲ್ಲಿ ಬರ್ತಾ ಇದೆ ನೋಡ್ಕೋಬೋದು, ತೋರಿಸಿದ್ದೀನಿ ನಿಮಗೆ. ಅದರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಏನೂ ಇಲ್ಲ, ಕನ್ವರ್ಟ್ BNB ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಕನ್ವರ್ಟ್ನ ಮಾಡ್ಕೊಳ್ಬೋದು. ನಿಮಗೆ ಇದರಲ್ಲಿ ಇನ್ನೊಂದು ಗಿವ್ ಅವೇ ನಡೀತಿರುತ್ತೆ ಫ್ರೆಂಡ್ಸ್, ಯಾವ ರೀತಿ ಅಂತ ಹೇಳ್ಕೊಟ್ಬಿಡ್ತೀನಿ. ಆಮೇಲೆ ನೀವು ಟ್ರಾನ್ಸ್ಫರ್ನ ಮಾಡ್ಕೊಳ್ಳಿ. ಜಸ್ಟ್ ಏನೂ ಇಲ್ಲ, ನಿಮ್ಮ ಒಂದು ಫ್ರೆಂಡ್ಸ್ಗೆ ನೀವು ಫೈನಾನ್ಸ್ ಆಡಿಗೆ ಸೆಂಡ್ ಮಾಡಬೇಕಾಗುತ್ತೆ. ಜಸ್ಟ್ ಏನೂ ಇಲ್ಲ, ಒಂದು 0.01 BUSDನ ನೀವು ಸೆಂಡ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಅವರ ಒಂದು ಐಡಿಗೆ BUSDನ ಸೆಂಡ್ ಮಾಡಿದರೆ ನಿಮಗೆ 30 ರೂಪಾಯಿ ಜಾಸ್ತಿ ಅಮೌಂಟ್ವರೆಗೆ ಸಿಗುವಂಥ ಅವಕಾಶ ಕೂಡ ಇರುತ್ತೆ. ಯಾವ ರೀತಿ ಸೆಂಡ್ ಮಾಡೋದು ಅಂತ ಹೇಳ್ಕೊಟ್ಬಿಡ್ತಾ ಇದ್ದೀನಿ ನೋಡ್ಕೊಳ್ಳಿ. ನಿಮಗೆ ಜಸ್ಟ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, ಪೇ ಅಂತ ಆಪ್ಷನ್ ಬರ್ತಾ ಇದೆ ನೋಡ್ಕೊಳ್ಳಿ. ಪೇ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಜಸ್ಟ್ ನೋಡ್ಕೊಬೋದು, ಅದೇ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗ್ತಾ ಇದೆ. ಇಲ್ಲಿ ನಿಮಗೆ ಸೆಂಡ್ ಅಂತ ಆಪ್ಷನ್ ಬರ್ತಾ ಇದೆ ನೋಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಜಸ್ಟ್ ಏನೂ ಇಲ್ಲ ಫ್ರೆಂಡ್ಸ್, ನೀವೇ ನೋಡ್ಕೊಳ್ಳಿ. ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿದರೆ
ಜಸ್ಟ್ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೋಬೋದು ನಿಮಗೆ ಕ್ಲಿಕ್ ಟು ವಿನ್ ಅಂತ ಬರ್ತಾ ಇದೆ. ಇಲ್ಲಿ ನಿಮಗೆ 3 BSD ವರೆಗೂ ಸಿಗ್ಬೋದು, ಜಾಸ್ತಿ ಅಮೌಂಟ್ ಅವರು ಸಿಗ್ಬೋದು, ಎಷ್ಟು ಕೂಡ ಸಿಗ್ಬೋದು. ಅಮೌಂಟ್ನ ನೀವು ಕನ್ವರ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ, ಮಾರ್ಕ್ ಮಾಡ್ತಾ ಇದ್ದೀನಿ. ಜಸ್ಟ್ ಏನೂ ಇಲ್ಲ, ನೀವು ಇದರಲ್ಲಿ ನನ್ನ ಒಂದು ಬೈನಾನ್ಸ್ ಐಡಿಗೂ ಕೂಡ ನೀವು ಸೆಂಡ್ ಮಾಡ್ಬೋದು. ಅದನ್ನು ಕೂಡ ನಾನು ನಿಮಗೆ ಸ್ಕ್ರೀನಲ್ಲಿ ಕೊಡ್ತೀನಿ. ಜಸ್ಟ್ ಏನೂ ಇಲ್ಲ ಫ್ರೆಂಡ್ಸ್, 0.01 BSDನ ನೀವು ಸೆಂಡ್ ಮಾಡಬೇಕಾಗುತ್ತೆ. ಅಲ್ಲಿ ನೋಡ್ಕೋಬೋದು ನಿಮಗೆ ಬೈನಾನ್ಸ್ ಐಡಿ ಅಂತ ಬರ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನನ್ನ ಒಂದು ಬೈನಾನ್ಸ್ ಐಡಿ ಅಂದರೆ ನನ್ನ ಒಂದು ಬೈನಾನ್ಸ್ ಐಡಿನ ನಾನು ಎಂಟರ್ ಮಾಡಿ ನಾನು ಬೇರೆದವ್ರಿಗೆ ಸೆಂಡ್ ಮಾಡ್ತಾ ಇದ್ದೀನಿ. ನನ್ನ ಒಂದು ಫ್ರೆಂಡ್ ಸರ್ಕಲ್ನಲ್ಲಿ ಇದ್ದಂಥ ಫ್ರೆಂಡ್ಸ್ಗೆ ನಾನು ಸೆಂಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ನನ್ನ ಒಂದು ಬೈನಾನ್ಸ್ ಐಡಿಗೆ 0.01 BSDನ ಸೆಂಡ್ ಮಾಡಿ ಫ್ರೆಂಡ್ಸ್, ಅಂದರೆ ನಿಮಗೆ ಜಾಸ್ತಿ ಅಮೌಂಟ್ ಸಿಗ್ಬೋದು. ಅಲ್ಲಿ ನೋಡ್ಕೋಬೋದು ನಿಮಗೆ ರಿವಾರ್ಡ್ ಟು ಕ್ಲಿಕ್ ಅಂತ ಆಪ್ಷನ್ಸ್ ಬರ್ತಾ ಇದ್ದು, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಗೊತ್ತೇ ಆಗುತ್ತೆ ಯಾವ ರೀತಿ. ಅಂದರೆ ನನಗೆ ಈ ಒಂದು ಆ್ಯಪ್ನಲ್ಲಿ ಪೇ ಮಾಡಿದಾಗ ನನಗೆ ಅಮೌಂಟ್ ಸಿಕ್ಕಿಲ್ಲ. ಜಸ್ಟ್ ನಿಮ್ಗೆ ಲಕ್ ಇದ್ದರೆ ಸಿಗ್ಬೋದು, ಲಕ್ ಇಲ್ಲದೆ ಇದ್ದರೆ ಸಿಗದೆ ಕೂಡ ಇರ್ಬೋದು. ಜಸ್ಟ್ ನೀವು ಅದನ್ನು ಪೇ ಮಾಡದಿದ್ದರೂ ನಡೆಯುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ನಾನು ನಿಮಗೆ ತೋರಿಸ್ಕೊಟ್ಬಿಟ್ಟಿದ್ದೀನಿ ಕ್ಲಿಯರಾಗಿ. ಪೇ ಮಾಡಿದರೂ ಅಷ್ಟೇ ಅಮೌಂಟ್ ಬರುತ್ತೆ, ಪೇ ಮಾಡದಿದ್ದರೂ ಕೂಡ ಅಷ್ಟೇ ಅಮೌಂಟ್ ಬರುತ್ತೆ. ಅಲ್ಲಿ ನೋಡ್ಕೋಬೋದು ನಿಮಗೆ ಬ್ಲ್ಯಾಕ್ ಸ್ಕ್ರೀನ್ ಬರ್ತಾಯಿತ್ತು. ಜಸ್ಟ್ ಏನೂ ಇಲ್ಲ, ಕಂಟಿನ್ಯೂ ಅಂತ ಕೊಡ್ತೀನಿ. ಮತ್ತು ಬ್ಲ್ಯಾಕ್ ಸ್ಕ್ರೀನ್ ಬರುತ್ತೆ, ಅಲ್ಲಿ ಒಂದು ಅಮೌಂಟ್ನ ಎಂಟ್ರ್ ಮಾಡುವಂಥ ಇದಿರುತ್ತೆ. ಅಂದರೆ ಜಸ್ಟ್ ನೋಡ್ಕೋಬೋದು ಇಲ್ಲಿ ನೋಡ್ಕೋಬೋದು ನಿಮಗೆ ಸೆಕ್ಯೂರಿಟಿ ರಿಮೈಂಡರ್ ಅಂತ ಬರ್ತಾ ಇದೆ. ನಾವು ಜಸ್ಟ್ ಏನೂ ಇಲ್ಲ, ಇಮೇಲ್ ಅಥಾರಿಟಿ ಮೂಲಕ ಹೋಗಬೇಕು. ಅಂದರೆ ನಮಗೆ ಒಂದು OTP ಬರುತ್ತೆ, OTPನ ಎಂಟರ್ ಮಾಡಬೇಕು. ಜಸ್ಟ್ ನಮ್ಮ ಒಂದು ಫೋನ್ ನಂಬರ್ಗೆ ವೆರಿಫಿಕೇಷನ್ ಕೋಡ್ ಬರುತ್ತೆ, ಅದನ್ನು ಕೂಡ ನಾವಿಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ ನೋಡ್ಕೋಬೋದು ನಿಮಗೆ ಇಮೇಲ್ ಐಡಿಗೆ ಆಗ ನಿಮಗೆ ನಮ್ಮ ಒಂದು ನಂಬರ್ಗೆ ಸೆಂಡ್ ಕೋಡ್ ಬರುತ್ತೆ, ಅದನ್ನು ನಾವಿಲ್ಲಿ ಎಂಟರ್ ಮಾಡಿದರೆ ಜಸ್ಟ್ ಏನೂ ಇಲ್ಲ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ನೀವು ನೋಡ್ಕೋಬೋದು, ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಲೈವ್ ಆಗಿ ನೋಡ್ಕೋಬೋದು ಫ್ರೆಂಡ್ಸ್. ಅಲ್ಲಿ ನನ್ನ ಒಂದು OTPನ ಎಂಟರ್ ಮಾಡಿ ಪೇಮೆಂಟ್ನ ಸಕ್ಸಸ್ಫುಲ್ ಮಾಡಿದ್ದೀನಿ. ಜಸ್ಟ್ ನನಗೆ ಏನೂ ಇಲ್ಲ, ನಾನು ಪ್ರೊಫೈಲ್ಗೆ ಹೋಗಿ ಚೆಕ್ ಮಾಡಿದಾಗ ನನಗೆ ಯಾವುದೇ ರೀತಿಯಂಥ ಅಮೌಂಟ್ ಸಿಕ್ಕಿಲ್ಲ. ಜಸ್ಟ್ ಈಗಲೇ ಹೇಳ್ಬಿಡ್ತಾ ಇದ್ದೀನಿ, ಏನೂ ಇಲ್ಲ ಫ್ರೆಂಡ್ಸ್. ಅಂದರೆ ಇದರಲ್ಲಿ ನಿಮಗೆ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. 3 BSD ಅಂತ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್. ಅಂದರೆ ನಿಮ್ಮೊಂದು ಅಕೌಂಟ್ ವೆರಿಫಿಕೇಷನ್ ಆದರೆ ಜಸ್ಟ್ ನಿಮಗೆ 3 BSD ಸಿಗುತ್ತೆ. ಅದರ ಅಮೌಂಟ್ ಬಂದುಬಿಟ್ಟು 255ಇಂದ ಅಂದರೆ ನಿಮಗೆ 250ರಿಂದ ಅಂದರೆ 225 ಆಗಲಿ, ಹಾಗೆ ನಿಮಗೆ 230 255 ರೂಪಾಯಿವರೆಗೆ ಅರ್ನಿಂಗ್ಸ್ ಆಗುತ್ತೆ ಫ್ರೆಂಡ್ಸ್. ಜಸ್ಟ್ ಏನೂ ಇಲ್ಲ ಅಂದರೆ ನಿಮಗೆ 225 ರೂಪೀಸ್ವರೆಗೆ ಅರ್ನಿಂಗ್ಸ್ ಆಗುತ್ತೆ. ಇಲ್ಲಿ ನೋಡ್ಕೋಬೋದು, ನಾನು ನನ್ನ ಒಂದು ರಿವಾರ್ಡ್ ಸೆಂಟರ್ಗೆ ಮತ್ತೆ ಹೋಗಿದ್ದೆ. ಅಲ್ಲಿ ಯಾವುದೇ ರೀತಿ ಅಂತ ನನಗೆ ರಿವಾರ್ಡ್ ಸಿಕ್ಕಿರಲಿಲ್ಲ. ಅಂದರೆ ಅಮೌಂಟ್ನ ಸೆಂಡ್ ಮಾಡಿದ್ದೆ ನೋಡಿ 0.01 BSD, ಯಾವುದೇ ರೀತಿಯಂಥ ಅಮೌಂಟ್ ಸಿಕ್ಕಿರಲಿಲ್ಲ. ಜಸ್ಟ್ ನಾನು ಮತ್ತೆ ಬ್ಯಾಕ್ ಬಂದೆ, ಅದೇ ರೀತಿಯಾದ ಒಂದು ಇಂಟರ್ಫೇಸ್ ಒಪ್ಪಿಗೆ ಓಪನ್ ಮಾಡಿಕೊಂಡೆ. ಜಸ್ಟ್ ಈಗ ಏನೂ ಇಲ್ಲ, ನಾವು ಯಾವ ರೀತಿ ಸ್ಪಾಟ್ ವ್ಯಾಲೆಟ್ನಲ್ಲಿ ಇದ್ದಂಥ ಅಮೌಂಟ್ನ ನಾವು ಫಂಡಿಂಗ್ ಆಪ್ಷನಲ್ಲಿ ತೊಗೊಳ್ಬೇಕಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು ನಿಮಗೆ ಕನ್ವರ್ಟ್ BNB ಅಂತ ಬರ್ತಾಯಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ಆಲ್ ಅಂತ ಇಂಟರ್ಫೇಸ್ ಬರ್ತಾ ಇದೆ ನೋಡಿ, ಅದ್ರ ಮೇಲೆ ಟಿಕ್ ಮಾಡಿಕೊಂಡು ಕನ್ವರ್ಟ್ ಅಂತ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಈಗ ಕನ್ಫರ್ಮ್ ಅಂತ ಕೊಡಬೇಕಾಗುತ್ತೆ, ಸಕ್ಸಸ್ಫುಲ್ಲಿ ಆಗುತ್ತೆ ಫ್ರೆಂಡ್ಸ್. ನೀವೇ ನೋಡ್ಕೋಬೋದು, ರಿಫ್ರೆಶ್ ಮಾಡಿ ತೋರಿಸ್ತೀನಿ ಇನ್ನೇಮೆ. ಜಸ್ಟ್ ನೋಡ್ಕೋಬೋದು, ಅಲ್ಲಿ ಬ್ಯಾಕ್ ಬಂದು ರಿಫ್ರೆಶ್ ಮಾಡ್ತೀನಿ ನೋಡ್ಕೊಳ್ಳಿ ನೋಡಿ. ಅಲ್ಲಿ ಈಗ ಯಾವುದೇ ರೀತಿಯಂಥ ಅಮೌಂಟ್ ಇರೋದಿಲ್ಲ. ನೀವು ನೋಡ್ಕೋಬೋದು, ಇನ್ನೇಮೆ ರಿಫ್ರೆಶ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಬೋದು. ಜಸ್ಟ್ ಹೋಯಿತು, ಫಂಡಿಂಗ್ನಲ್ಲೇ ಟ್ರಾನ್ಸ್ಫರ್ ಆಯಿತು. ಯಾವುದೇ ರೀತಿಯಂಥ ಫುಲ್ ಅಂತ ಬ್ಯುಸಿ ಇಲ್ಲ ಫ್ರೆಂಡ್ಸ್. ಅಂದರೆ ಈಸಿಯಾಗಿ ಈ ಒಂದು ಆ್ಯಪ್ನಲ್ಲಿ ಕನ್ವರ್ಟ್ನ ಮಾಡ್ಕೊಳ್ಬೋದು. ಈಗ ಫಂಡಿಂಗ್ ವ್ಯಾಲೆಟ್ನಲ್ಲಿ ಬಂದುಬಿಟ್ಟು BNB ದಿಂದನ್ನು ಆಲ್ ಅಂದರೆ ಮ್ಯಾಕ್ಸಿಮಮ್ ಮಾಡಿಕೊಂಡು ಕನ್ಫರ್ಮ್ ಟ್ರಾನ್ಸ್ಫರ್ ಅಂತ ಕೊಟ್ಟರೆ ಜಸ್ಟ್ ಏನು ಟ್ರಾನ್ಸ್ಫರ್ ಆಗುತ್ತೆ. ಈಗ ನೋಡ್ಕೋಬೋದು ನಿಮಗೆ ಗೋ ಈಸಿ, ಫಂಡಿಂಗ್ನಲ್ಲಿ ಹೋಗಿರುತ್ತೆ, ಅದನ್ನು ನೀವು ಫಂಡಿಂಗ್ನಲ್ಲಿ ತೊಗೊಂಡು ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದು. ಈಗ ನೋಡ್ಕೊಳ್ಬೋದು ಸ್ಪಾಟ್ ವ್ಯಾಲೆಟ್ನಲ್ಲಿತ್ತು, ಫಂಡಿಂಗ್ ವ್ಯಾಲೆಟ್ನಲ್ಲಿ ಬಂತು ಫ್ರೆಂಡ್ಸ್. ಈಗ ನೀವೇ ನೋಡ್ಕೋಬೋದು, ಜಸ್ಟ್ ಏನೂ ಇಲ್ಲ, ಈಗ ಅದು ಬಂದುಬಿಟ್ಟು ಫಂಡಿಂಗ್ ವ್ಯಾಲೆಟ್ನಲ್ಲಿ ಇದೆ. ಅದನ್ನು ನಾವು ಯಾವ ರೀತಿ ಅಮೌಂಟಾಗಿ ಸೆಲ್ ಮಾಡಬೇಕಪ್ಪ ಅಂದರೆ ಆ ಒಂದು BSDನ ನಾವು ಸೆಲ್ ಮಾಡಬೇಕಾಗುತ್ತೆ. ಸೆಲ್ಲರ್ಗಳು ಇರ್ತಾರೆ, ಅವ್ರಿಗೆ ಸೆಲ್ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ P2P ಅಂತ ಇತ್ತು ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಏನೂ ಇಲ್ಲ. ಈಗ ನೋಡ್ಕೋಬೋದು ನಿಮಗೆ BTC ಅಂತ ಬರ್ತದೆ, BSD ಅಂತ ಬರ್ತಾಯಿದೆ. BNB ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಈಗ ನೋಡ್ಕೋಬೋದು ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗ್ತಾ ಇದೆ. ಇಲ್ಲಿ ಏನೂ ಇಲ್ಲ ಫ್ರೆಂಡ್ಸ್, ನಿಮಗೆ ಬೈ ಅಂತ ಬರುತ್ತೆ, ಬೈ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಜಸ್ಟ್ ಏನೂ ಇಲ್ಲ, ಇಲ್ಲಿ ನೋಡ್ಕೋಬೋದು ನಿಮಗೆ ಅಂದರೆ ನೀವು ಇಲ್ಲಿ ಫಿಲ್ಟರ್ ಕೂಡ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ನಮಗೆ ಎಷ್ಟು ಅಮೌಂಟ್ವರೆಗೆ ಬೇಕು, 200 ರೂಪಾಯಿ ಬೇಕಾ, 200 ರೂಪಾಯಿವರೆಗೆ ಸೆಟ್ ಮಾಡ್ಕೊಳ್ಬೇಕು. ಜಸ್ಟ್ ಅಷ್ಟೇ ಬರುತ್ತೆ. ಅಂದರೆ ನೀವು ಒಂದು ಅಮೌಂಟ್ನ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಅಷ್ಟೇ ಅಮೌಂಟ್ ಇದ್ದವರು ಅಲ್ಲಿ ನಿಮಗೆ ತೋರಿಸ್ತಾರೆ. ಇಲ್ಲಿ ನೋಡ್ಕೋಬೋದು, ಇದು ಬಂದುಬಿಟ್ಟು ನಮಗೆ ಇಂಡಿಯಾದಲ್ಲಿ ರಾಯಲ್ 786 ಅಂತ ಅವರು ನಮಗೆ ಸೆಲ್ನ ಅಂದರೆ BSDನ ಕಲೆಕ್ಟ್ ಮಾಡಿಕೊಂಡು ನಮಗೆ ಅಮೌಂಟ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ಕೋಬೋದು, ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಇಂಟರ್ಫೇಸ್ನಲ್ಲಿ ಬಂದು ನೀವು ಯಾವುದೇ ರೀತಿಯಂಥ ತಪ್ಪನ್ನು ಮಾಡ್ಬೋದು ಫ್ರೆಂಡ್ಸ್. ಅಲ್ಲಿ ನೋಡ್ಕೋಬೋದು, ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ರಾಯಲ್ 786 ಅಂತ ಬರ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಯಾರ್ಸ್ ಅಂತ ಬರ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಏನೂ ಇಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು BNB ಅಂತ ಬರ್ತಾ ಇದೆ ನೋಡಿ, ಸೆಲ್ ಅಂತ ರೆಡ್ ಕಲರಲ್ಲಿ, ಅದು ಬೈ ಫ್ರೆಂಡ್ಸ್. ಅದನ್ನು ನೀವು ಬೈ ಮಾಡಿಕೊಂಡು ಅಮೌಂಟ್ನ ಸೆಂಡ್ ಮಾಡಬೇಕು. ಸೆಲ್ ಅಂತ ಕ್ಲಿಕ್ ಮಾಡಿದರೆ ಈ ರೀತಿಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ಜಸ್ಟ್ ಅಮೌಂಟ್ನ ಕನ್ವರ್ಟ್ ಮಾಡ್ಕೊಬೋದು. ಇಲ್ಲಿ ನಿಮಗೆ ಆಲ್ ಅಂತ ಬರ್ತಾ ಇತ್ತು ನೋಡ್ಕೊಳ್ಳಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಅಮೌಂಟ್ ಬಂದುಬಿಟ್ಟು ಇಲ್ಲಿ ಶೋ ಆಗುತ್ತೆ. ನನಗೆ ಬಂದುಬಿಟ್ಟು 3 BSDಗೆ 224 ರೂಪಾಯಿ 224 ರೂಪಾಯಿ .06
ಪೈಸೆ ನನಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ನನ್ನೊಂದು ಅಕೌಂಟಿಗೆ ಬಂದುಬಿಟ್ಟು. ಇಲ್ಲಿ ನಿಮಗೆ ಸೆಲೆಕ್ಟ್ ಪೇಮೆಂಟ್ ಮೆಥಡ್ ಅಂತ ಬರುತ್ತೆ. ನಿಮಗೆ UPI IDಗೂ ಕೂಡ ನೀವು ಅಮೌಂಟ್ನ ವಿಡ್ರಾವನ್ನು ತೆಗೆದುಕೊಳ್ಬೋದು. ಅಲ್ಲಿ ನಿಮಗೆ ಶೋ ಆಗ್ತಾ ಇರುತ್ತೆ ಯಾರು ಬ್ಯಾಂಕ್ ಅಕೌಂಟಿಗೆ ಕೂಡ ಟ್ರಾನ್ಸ್ಫರ್ನ ತೊಗೊಳ್ಬೋದು. ನಾನು ಜಸ್ಟ್ ಬಂದುಬಿಟ್ಟು ನನ್ನ ಒಂದು UPI IDಗೆ ಈಸಿಯಾಗಿ ಅಮೌಂಟ್ನ ತೆಗೆದುಕೊಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಬೋದು ನಿಮಗೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ವೆರಿಫಿಕೇಷನ್ ಕೋಡ್ ಹೋಗುತ್ತೆ. ಅದನ್ನು ಜಸ್ಟ್ ಎಂಟರ್ ಮಾಡಿ ಕನ್ಫರ್ಮ್ ಅಂತ ಕೊಟ್ಟರೆ ಸಕ್ಸಸ್ಫುಲಿಯಾಗಿ ನಿಮ್ಮೊಂದು UPI ID ಇಲ್ಲಿ ಎಂಟರ್ ಆಗುತ್ತೆ. ನನ್ನ ಒಂದು UPI IDನ ನಾನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡ್ತೀನಿ. ನೇಮನ್ನು ನೋಡ್ಕೋಬೋದು. ಜಸ್ಟ್ ಏನೂ ಇಲ್ಲ ಫ್ರೆಂಡ್ಸ್, ಈ ರೀತಿಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನನಗೆ ಬಂದುಬಿಟ್ಟು ಪೇಮೆಂಟ್ ರಿಸೀವ್ಡ್ ಆಗಿದೆ. ನೀವೇ ನೋಡ್ಕೋಬೋದು, ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಸಕ್ಸಸ್ಫುಲಿಯಾಗಿ ನನಗೆ 224 ರೂಪಾಯಿ .03 ನನಗೆ ಬಂದು ನನ್ನ ಒಂದು ವ್ಯಾಲೆಟ್ಗೆ ಅಮೌಂಟು ತಲುಪಿದೆ. ನೀವೇ ನೋಡ್ಕೋಬೋದು. ಸಾಕಷ್ಟು ಜನರಿಗೆ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯಂಥ ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್. ಈ ಒಂದು ಆ್ಯಪ್ನಿಂದ ನೀವು ಅರ್ನಿಂಗ್ಸ್ನೇ ಮಾಡೋದಿಲ್ಲ. ಜಸ್ಟ್ ನನಗೆ ಬಂದುಬಿಟ್ಟು 224 ರೂಪಾಯಿ 0.03 ಅಂದರೆ ನಿಮಗೆ 3 ಪೈಸೆ ಸಿಕ್ಕಿದೆ. ಅಮೌಂಟ್ನ ಎಷ್ಟು ಅರ್ನಿಂಗ್ಸ್ನ ಮಾಡ್ತೀರಾ ಫ್ರೆಂಡ್ಸ್. ಈ ಒಂದು ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದರೆ ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ತೀರಾ. ನಿಮಗೆ ಪೇಮೆಂಟ್ ಪ್ರೂಫ್ ಕೂಡ ಲೈವ್ ಆಗಿ ತೋರಿಸಿದ್ದೀನಿ. ಟೆಲಿಗ್ರಾಮ್ ಚಾನಲ್ ಕೂಡ ನಿಮಗೆ ಪೇಮೆಂಟ್ ಪ್ರೂಫ್ನ ನಾನು ತೋರಿಸ್ತಾ ಇರ್ತೀನಿ. ಜಸ್ಟ್ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ಪೇಮೆಂಟ್ ಪ್ರೂಫ್ನ ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಇನ್ನೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ನಿಮಗೆ ಈ ಒಂದು ಮಾಹಿತಿ ಹೇಗೆ ಅನಿಸ್ತಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದೆ ನೋಡಿದ್ರೆ ಶುಭ. ಅಲ್ಲಿವರೆಗೂ ನಮಸ್ಕಾರ.